ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಉಮಾ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಇವತ್ತು ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಟ್ಸ್ ಮಾಡೋಣ ಅಂತ ಇದ್ದೀನಿ. ಹೀಗೆ ನಾವು ಹೇಗೆ ಹೊರಗಡೆ ಎಲ್ಲ ಪಾನಿಪುರಿ ಅವೆಲ್ಲ ತಿನ್ನಕ್ಕೆ ಹೋದಾಗ ಜಸ್ಟ್ ಒಂದು ಪಾಪಡಿ ಚಾಟ್ಸ್ ಅಂತ ಇರುತ್ತೆ, ಸೇಮ್ ಅದೇ ಥರ ಪಾಪಡಿ ಚಾಟ್ನ ನಾವು ಯಾವ ರೀತಿ ಮನೇಲೇ ಈ ಪೊಟ್ಯಾಟೊ ಬಿಸ್ಕೆಟ್ ಬರುತ್ತಲ್ಲ, ಜಸ್ಟ್ ಲೈಕ್ ದಿಸ್, ಈ ರೀತಿ ಬಿಸ್ಕೆಟ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಈಸಿಯಾಗಿ ಮನೇಲಿ ಟೇಸ್ಟಿಯಾಗಿ ನಮಗೆ ಬೇಕೋ ಆಗೋ ರೀತಿ ಅದನ್ನು ಒಂದು ಸ್ವಲ್ಪ ಇನ್ವೆನ್ಷನ್ ಮಾಡಿಕೊಂಡು ಬೇಕಾಗಿರೋ ರೀತಿ ಆಲ್ಟರ್ನೇಟ್ ಎಲ್ಲ ಮಾಡಿ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ತಂದಿದ್ದೀನಿ ಫ್ರೆಂಡ್ಸ್. ಬನ್ನಿ ನನ್ನ ಜೊತೆ ನನ್ನ ವಿಡಿಯೋನ ನೋಡಿ. ಹಾಗೆ ನನ್ನ ವಿಡಿಯೋ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಈ ಚಾಟ್ನ ನಮಗೆ ಮಾಡೋದಕ್ಕೆ ನಮ್ಗೆ ಏನೇನು ಬೇಕು ಅಂದರೆ ಬಾಯ್ಲ್ಡ್ ಪೊಟ್ಯಾಟೊ ಬೇಕು, ಕೊರಿಯಾಂಡರ್ ಲೀವ್ಸ್ ನಾವು ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕು, ಈರುಳ್ಳಿ ಕಟ್ ಮಾಡ್ಕೋಬೇಕು, ಸ್ವಲ್ಪ ಜಾಮ್ ಟೊಮ್ಯಾಟೊ, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ. ಆ್ಯಸ್ ಯೂಶುವಲ್ ಆಲೂ ಭುಜಿಯಾ, ಗರಂ ಮಸಾಲ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಮತ್ತು ಸ್ವಲ್ಪ ನಮಗೆ ಮಿಯೋನೀಸ್ ಬೇಕಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ಶುರು ಮಾಡೋಣ. ಈ ಒಂದು ಬೇಸನ್ ತಗೊಳ್ಳೋಣ. ಬೇಸನ್ಗೆ ಆಲೂಗೆಡ್ಡೆ ಹಾಕ್ಕೊಳ್ಳೋಣ. ಓಹೋ, ತುಂಬ ಕಷ್ಟ ಆಗಿದೆ ಸ್ಮ್ಯಾಶ್ ಮಾಡೋದಕ್ಕೆ. ಸೊ ಆಲೂಗೆಡ್ಡೆನ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ರುಚಿಗೆ ತಕ್ಕಷ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ನೋಡ್ತಿದ್ದೀರಲ್ಲ ಫ್ರೆಂಡ್, ಯಾವ ರೀತಿ ನಾನು ಅದನ್ನು ಈರುಳ್ಳಿ ಎಲ್ಲ ಹಾಕಿ ಸ್ಮ್ಯಾಶ್ ಮಾಡಿ. ಸೊ ಇದಕ್ಕೊಂದು ಸ್ವಲ್ಪ ಈ ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಗಾರ್ನಿಶಿಂಗು, ಸ್ವಲ್ಪ ಗರಂ ಮಸಾಲ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಫ್ರೆಂಡ್, ಈ ರೀತಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ 2 ಪ್ಲೇಟ್ ತಗೊಳ್ಳೋಣ. ಆ ಪ್ಲೇಟ್ಗೆ ನಾವು ಆ 50-50 ಬಿಸ್ಕೆಟ್ ಇತ್ತಲ್ಲ, ಸೊ ಅದನ್ನು ಒಂದು ಸ್ವಲ್ಪ ಗಾರ್ನಿಷಿಂಗ್ ಮಾಡೋಣ. ಎಲ್ಲರೂ ನಿಪ್ಪಿಟ್ಟು ಇದರಲ್ಲೆಲ್ಲ ಮಾಡಿರ್ತಾರೆ. ನಾನು ಟ್ರೈ ಮಾಡಿದೆ ಇದರಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅಂತ, ಬಟ್ ಟೇಸ್ಟ್ ತುಂಬ ಆಸಮ್ ಆಗಿತ್ತು. ಸೊ ಮಕ್ಳಿಗಂತೂ ಹಾಟ್ ಫೇವ್ರೇಟ್ ಆಗುತ್ತೆ ಈ ಡಿಶ್ ಏನಾದ್ರು ಮನೇಲಿ ಮಾಡಿ ಕೊಟ್ಟರೆ. ಸೊ ಬಿಸ್ಕೆಟ್ನೆಲ್ಲ ಆಲ್ರೆಡಿ ಕ್ಲೀನಾಗಿ ಜೋಡಿಸ್ಕೋಬೇಕು, ನಮ್ಗೆ ಎಷ್ಟು ಬೇಕಷ್ಟು. ಸೊ ಈಗ ಏನು ಮಾಡಬೇಕಂದ್ರೆ, ನಾವು ಆಲೂಗೆಡ್ಡೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಆಲೂಗೆಡ್ಡೆನೆಲ್ಲ ಚಿಕ್ಕ ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ಅದ್ರ ಮೇಲೆ ಇಡ್ತಾ ಹೋಗೋಣ. ಕ್ಲೀನಾಗಿ ಆಲೂಗೆಡ್ಡೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಆಲೂಗೆಡ್ಡೆ ಅದ್ರ ಮೇಲೆ ಇಡ್ತಾ ಹೋಗಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಸೇಮ್ ಇದೇ ಥರ ಎಲ್ಲದಕ್ಕೂ ಫಿಲ್ ಮಾಡ್ಕೋಬೇಕು. ಸೊ ಈ ರೀತಿ ಎಲ್ಲದಕ್ಕೂ ನಾನು ಕ್ಲೀನಾಗಿ ಕವರಪ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ರೋಲ್ ಗುಂಡಿಗೆ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಅದನ್ನು ಫ್ಲ್ಯಾಟಾಗಿ ಸಹ ಹಾಕ್ಕೋಬೋದು. ಸೊ ನನಗೆ ಆಲೂಗೆಡ್ಡೆ ಒಂದು ಸ್ವಲ್ಪ ರೋಲ್ ಆಗಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ನಾನು ಈ ಥರ ಮಾಡಿ, ಇಲ್ಲಿ ನೀವು ಇದಕ್ಕೆ ಯಾವ ಥರ ಶೇಪ್ ಬೇಕಾದ್ರೂ ಹಾಕ್ಕೋಬೋದು. ಓಹೋ, ಡಬಲ್ ಬಿಸ್ಕೆಟ್ ಬಂದುಬಿಟ್ಟಿತ್ತಾ? ಓಕೆ. ಸೊ ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಎಲ್ಲದಕ್ಕೂ ನಾನು ಹಾಕ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ಈಗ ಸ್ವಲ್ಪ ಮಿಯೋನೀಸ್ ಹಾಕ್ಕೊಳ್ಳೋಣ. ನೀವು ಇದ್ರ ಮೇಲೆ ಬೇಕಾದ್ರೆ ಟೊಮ್ಯಾಟೊ ಕೆಚಪ್ಪು, ಚಿಲ್ಲಿ ಕೆಚಪ್ಪು ಏನು ಬೇಕಾದ್ರೂ ಹಾಕ್ಕೋಬೋದು. ಸೊ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಮಿಯೋನೀಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಿಯೋನೀಸು ಸ್ವಲ್ಪನೇ ಹಾಕಿದ್ರೆ ಸಾಕು. ಸ್ವಲ್ಪ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು. ಸೊ ಇದೇ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು. ಸ್ವಲ್ಪ ಕರ್ಡು. ಸೊ ಈಗ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಮೊಸರನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ದೈ ಬಲ್ಲೆ ಥರನೂ ನಾವು ಮಾಡ್ಬೋದು. ಸೊ ಅದಕ್ಕೆ ನಾನು ಸ್ವಲ್ಪ ಮೊಸರು ಹಾಕಿದ್ದೀನಿ.
ಮತ್ತು ನನಗೆ ಇಲ್ಲಿ ಭುಜಿಯಾ ಅಂದರೆ ನನಗಿಷ್ಟ, ಸೊ ನಾನು ಏನು ಮಾಡಿದೆ, ಭುಜಿಯಾನೇ ಹಾಕ್ಕೊಂಡೆ. ನೀವು ಬೇಕಾದ್ರೆ ಸೇವ್ ಹಾಕ್ಕೋಬೋದು, ಭುಜಿಯಾನೂ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಮೇಲ್ಗಡೆ ಈರುಳ್ಳಿ ಹಾಕಿದೆ. ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೋಬೇಕು. ನಾನು ನಿಂಬೆಹಣ್ಣು ಹಾಕಿದ್ದೀನಿ, ವೀಡಿಯೋನೆಲ್ಲ ಕ್ಲಿಪ್ಪೆಲ್ಲೂ ಮಿಸ್ ಆಗಿದೆ. ಸೊ ಇದಕ್ಕೆ ಈರುಳ್ಳಿ ನಿಂಬೆಹಣ್ಣು. ಹಲೋ ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟೋ ತನಕ ನಾನು ಹೇಗೆ ಮಾಡಿದೆ ಅಂತ. ಇದನ್ನು ಯಾರು ಬೇಕಾದ್ರೂ ಆರಾಮಾಗಿ ಮಾಡ್ಕೋಬೋದು. ಇದನ್ನ ಮಾಡೋದಕ್ಕೆ ನಾವು ಪ್ಲೇನ್ ಹಪ್ಪಳ ಪಾಪಡ್ ಬರುತ್ತಲ್ಲ ಅದನ್ನು ಉಪಯೋಗಿಸ್ಬೋದು. ಹಾಗೆ ನಾವು ಇದನ್ನು ಮಾಡೋದಕ್ಕೆ ಹಪ್ಪಳ ಅಲ್ಲ ನಿಪ್ಪಿಟ್ಟು ಸಹ ಉಪಯೋಗಿಸ್ಬೋದು. ಹಪ್ಪಳ ನಿಪ್ಪಿಟ್ಟು ಇದ್ರ ಜೊತೆಲೂ ಈ ಚಾಟ್ ಇದು. ಸೊ ಡಬಲ್ ಇದು ಹಾಕಿದೆ. ಹಾಗೆ ಇದನ್ನು ನೋಡೋಣ ಇದು ಯಾವ ರೀತಿ ಇದೆ ಪ್ಲೇನು.